ನಮಸ್ತೆ, ಸ್ವಾಗತ ಸುಸ್ವಾಗತ. ಇದು ವಿ ಪಿ ಕಿಚನ್ ಡೈರೀಸ್. ನಾನು ನಿಮ್ಮ ವಿಜಯಲಕ್ಷ್ಮಿ ಬಡಿಗೇರ್. ನಾನಿವತ್ತು ಅಪರೂಪಕ್ಕೆ ಮಾಡೋ ಅಂಥ ಅಂದರೆ ಯಾಕೆ ಅಪರೂಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ಹೆಸರುಕಾಯಿ ಸೀಸನಲ್ಲಿ ಸಿಗುತ್ತೆ. ಕಡಲೆಕಾಳು, ಹೆಸರುಕಾಳು ಎಲ್ಲ ಸೀಸನಲ್ಲಿ ಸಿಗುತ್ತೆ. ಹಸಿದಿದು ಗಿಡದಲ್ಲಿರೋದು ಹಸಿ ಕಾಯಿ ತೊಗೊಂಬಂದು ಕಾಯಿ ಸುಲಿದು ಅದ್ರ ಒಳಗಡೆ ಇರೋ ಕಾಳು ತೆಗೆದು ಮಾಡೋದು. ಹೆಸರು ಕಾಳಂತೂ ಯಾವಾಗಲೂ ಸ್ಟೋರಲ್ಲಿ ಸಿಗುತ್ತೆ. ಆದರೆ ಈ ಥರ ಹಸಿ ಹೆಸರು ಕಾಳು ಸಿಗೋದು ಸೀಸನಲ್ಲಿ ಮಾತ್ರ. ಸೀಸನಲ್ಲಿ ಏನು ಸಿಗುತ್ತೋ ಅದು ನಮ್ಮ ಕೈಗೆ ಸಿಕ್ಕೋವಾಗ ನಾವು ಅದನ್ನು ಮಾಡ್ಕೊಂಡು ತಿನ್ನಬೇಕು, ಅವಾಗ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಹೊಲದಲ್ಲಿರೋದನ್ನು ಹಸಿ ಹೆಸರು ಕಾಯಿ ಬಿಡಿಸ್ಕೊಂಬಂದು ಈ ಥರ ಕಾಳು ತೆಗೆದು ಬಜ್ಜಿ ಮಾಡ್ತಾ ಇರೋದು. ಒಂದು ಸ್ವಲ್ಪ ಇದು ಹೇಳಬೇಕು ಅಂದರೆ ಒಂದು ಅರ್ಧ ಕೆ.ಜಿಗಿಂತ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಉದ್ದಿನಬೇಳೆ ಎಷ್ಟು 100 ಗ್ರಾಮ್ ಹಾಕ್ಬೋದು, ಸಾಕು ಅಷ್ಟೇ. 100 ಗ್ರಾಮ್ ಅಷ್ಟು ಹಾಕಿದ್ರೂ ಪರವಾಗಿಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಅಂದರೂ ಏನೂ ತೊಂದರೆ ಇಲ್ಲ, ಅದಕ್ಕಿಂತ ಕಮ್ಮಿ ಅಂತೂ ಹಾಕ್ಕೋಬಾರ್ದು. ಆ ಥರ ಮಾಡಿ ಉದ್ದಿನಬೇಳೆ ನೆನೆಸಿ ಕಾಳು ಸುಲಿದು ರೆಡಿ ಮಾಡಿಟ್ಕೋಬೇಕು. ಅದಕ್ಕೆ ಮಸಾಲೆ ಅಂದರೆ ಇವಾಗ ನೋಡಿ ಹಾಕ್ತಾ ಬರ್ತೀವಿ. ಒಂದು ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ ನಾನು, ಅಂದರೆ ಅರ್ಧ ಕೆ.ಜಿಗಿಂತ ಕಮ್ಮಿ, ಅಥವಾ ಚಿಕ್ಕದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. 4 ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ, ಇನ್ನೂ ಒಂದು ಜಾಸ್ತಿ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ. ಹಾಕ್ಕೊಂಡು ಈರುಳ್ಳಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದೆಲ್ಲ ಆಮೇಲೆ ರುಚಿಗೆ ತಕ್ಕನಾದಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೋಬೋದು. ಆಮೇಲೆ ಮತ್ತೆ ಕಲಸೋವಾಗೂ ಕೂಡ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಜೀರಿಗೆ, ಇದೊಂದು ಸ್ವಲ್ಪ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಕಮ್ಮಿ ಆದರೆ ಚೆನ್ನಾಗಾಗಲ್ಲ. ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಕೂಡ ಟೇಸ್ಟ್ ನೋಡಿ, ಹಿಟ್ಟನ್ನೇ ಟೇಸ್ಟ್ ನೋಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಇವಾಗ ಇದನ್ನು ಮಿಕ್ಸಿ ಮಾಡಿಬಿಡೋಣ. ಮಿಕ್ಸಿ ಮಾಡಿ ಅದೇನು ನುಣ್ಣಗೆ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರ್ತರಿ ಆದರೂ ಏನೂ ತೊಂದರೆ ಇಲ್ಲ. ಯಾಕೆ ಗೊತ್ತಾ, ಮತ್ತೆ ನಾವೀಗ ಉದ್ದಿನಬೇಳೆನೂ ಅದಕ್ಕೆ ಹಾಕ್ತೀವಿ, ಹೆಸರು ಕಾಳು ಕೂಡ ಅದಕ್ಕೆ ಹಾಕ್ತೀವಿ ಅಲ್ವಾ. ಹಾಗಾಗಿ ಅದನ್ನು ನುಣ್ಣಗೆ ಮಾಡ್ಕೋಬೇಕು ಅಂತ ಏನಿಲ್ಲ. ಅದನ್ನು ಮಿಕ್ಸಿ ಮಾಡ್ಕೊಂಬಿಟ್ಟು ಅದನ್ನ ಮತ್ತೆ ಇವಾಗ ಒಂದು ಬೌಲ್ಗೆ ನಾವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಮಸಾಲೆ ರುಬ್ಬಿ ಇದಕ್ಕೆ ಹಾಕ್ಕೊಂಡು ಮತ್ತು ಎಲ್ಲ ಒಟ್ಟಿಗೆನೂ ಹಾಕ್ಕೋಬೋದು, ಆದರೆ ಸರಿಯಾಗಲ್ಲ. ಹಾಗಾಗಿ ನಾವು ಒಂದೊಂದೇ ಸ್ವಲ್ಪ ಮಸಾಲೆ ಹಾಕ್ಕೊಂಡು, ಆಮೇಲೆ ಉದ್ದಿನಬೇಳೆ ಹಾಕ್ಕೊಂಡು, ಹೆಸರು ಕಾಳು ಹಾಕ್ಕೊಂಡು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪು ರುಬ್ತಾ ಬರೋಣ. ವಿ ಪಿ ಕಿಚನ್ ಡೈರೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು ಅಂತ ಏನಿಲ್ಲ, ತರ್ತರಿಯಾಗಾದ್ರೂ ಚೆನ್ನಾಗೇ ಆಗುತ್ತೆ. ಅದು ರುಬ್ಬಿ ಒಂದು ಬೌಲಿಗೆ ತೆಗೆದುಬಿಡೋಣ. ಇವಾಗ ಮತ್ತೆ ಅದನ್ನೆಲ್ಲ ರುಬ್ಬಿರೋದನ್ನ ಇದೆಲ್ಲ ಬೌಲ್ಗೆ ಹಾಕ್ಕೊಂಡು ನಾವು ಇವಾಗ ಏನು ಮಾಡೋಣ ಅಂದರೆ, ಈ ಥರ ಎಲ್ಲ ತೆಗಿತೀವಲ್ವ, ಇವಾಗ ಇದನ್ನೆಲ್ಲ ಕರೆಕ್ಟಾಗಿ ನಾವು ಏನೇನು ಮಿಕ್ಸಿ ಮಾಡ್ಕೊಂಡಿದ್ವೋ ಅದೆಲ್ಲ ಕ್ಲೀನಾಗಿ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಆ ಥರ ಮಾಡಿಕೊಂಡು ನಾವಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಕವರ್ ಆಗಬೇಕಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅಷ್ಟೇ, ಇಲ್ಲಾಂದರೆ ಏನು ಬೇಕಿರಲ್ಲ. ನೋಡಿ, ಒಂದು ಪುಟ್ಟ ಬೌಲಲ್ಲಿ 3/4 ಬಟ್ಲು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಬಟ್ಲು ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ, ಅದಕ್ಕಿಂತ ಕಮ್ಮಿ ಹಾಕೋದು ಬೇಡ. ಯಾಕೆ ಅಂದರೆ ಅದು ನಮ್ಗೆ ಬಜ್ಜಿ ಬಿಡೋಕೆ ಬರಬೇಕು ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ 3/4 ಬಟ್ಲು ಹಾಕ್ಕೊಂಡಿದ್ದೀನಿ. ಇವಾಗಿನ ಎಷ್ಟೋ ಮಕ್ಕಳಿಗೆ ಓದೋದೇ ಜಾಸ್ತಿ ಆಗಿಬಿಡುತ್ತೆ, ಕೆಲಸನೂ ಕಮ್ಮಿ ಇರುತ್ತೆ. ಅದರಲ್ಲಿ ಇದು ಬೇಳೆಗಳು ತೋರಿಸಿದ್ರೆ, ಕಾಳುಗಳು ತೋರಿಸಿದ್ರೆ ಇದೇನು ಬೇಳೆ, ಇದು ಸಾರಿನ ಬೇಳೆನಾ, ಇದು ಪಲ್ಯ ಬೇಳೆನಾ, ಇದು ಹೇಗಿರುತ್ತೆ ಅಂತ ಕೇಳ್ತವೆ. ಗೊತ್ತಾಗೋದಿಲ್ಲ, ಎಷ್ಟೋ ಬೇಳೆಗಳು ಗೊತ್ತಾಗಲ್ಲ. ಹಾಗಾಗಿ ನೋಡಿ, ಇವಾಗ ಒಂದು ಸ್ವಲ್ಪ ಇದಕ್ಕೆ ನಾನು ಮಸಾಲೆ ಪೌಡ್ರ್, ನಿಮ್ಮ ಮನೇಲಿ ಯಾವುದಿರುತ್ತೋ ಅದೇ ಮಸಾಲೆ ಪೌಡ್ರ್ ಹಾಕ್ಕೊಳ್ಳಿ. ಅದೇ ಬೇಕು ಇದೇ ಬೇಕು ಅಂತಲೂ ಏನೂ ಇಲ್ಲ. ಮಸಾಲೆ ಪೌಡ್ರು, ಅರಿಶಿನ ಪೌಡ್ರು, ಇನ್ನೂ ಸ್ವಲ್ಪ ರುಚಿಗೆ ನೋಡ್ಕೊಳ್ಳೋಕ್ಕೆ ಕಮ್ಮಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಸೋಡಾ ಹಾಕ್ಕೋಬೋದು, ಹಾಕ್ಕೊಂಡ್ರು ಪರವಾಗಿಲ್ಲ, ಆದರೆ ಜಾಸ್ತಿ ಹಾಕ್ಕೋಬೇಡ್ದು, ಒಂದೇ ಒಂದು ಚಿಟಿಕೆ ಹಾಕ್ಕೋಬೇಕು. ನಾನಿಲ್ಲಿ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಬೇಕು ಅಂದರೆ ಒಂದು ಚಿಟಿಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ನೋಡಿ, ಇಷ್ಟು ಮಾಡಿಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು, ನಾವು ಎಣ್ಣೆ ಕಾಯ್ದಿರುತ್ತಲ್ವ, ಪಟ್ ಅಂತ ನಮಗೆ ಚಿಕ್ಕದೋ ದೊಡ್ಡದೋ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಬಜ್ಜಿ ಬಿಡಬೇಕು. ನೀಟಾಗಿ ಫ್ರೈ ಮಾಡಿ ತೆಗೆದುಬಿಟ್ರೆ ಸೂಪರಾಗಿರೋ ಗರಿ ಆದಂಥ ಬಜ್ಜಿ ರೆಡಿಯಾಗುತ್ತೆ. ಆದರೆ ಎಲ್ಲ ಬಜ್ಜಿ ಥರ ಆಗಲ್ಲ, ಇದು ತುಂಬ ಟೇಸ್ಟ್ ಆಗುತ್ತೆ, ಕ್ರಿಸ್ಪಿ ಆಗಿ ಬರೋಲ್ಲ. ಅಂದರೆ ಫುಲ್ಲು ಮೆತ್ತಗೂ ಇರಲ್ಲ, ಕ್ರಿಸ್ಪಿಯಾಗಿರಲ್ಲ, ಮೀಡಿಯಮ್ ಆಗಿರುತ್ತೆ. ಬಾಯಲ್ಲಿ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ. ಯಾಕಂದರೆ ನ್ಯಾಚುರಲ್ ಆಗಿರೋವಂಥ ಹಸಿ ಹೆಸರು ಕಾಳು ಬಿಡಿಸ್ಕೊಂಬಂದು ಮಾಡಿರೋದಲ್ವ. ಹಸಿ ಬೇಳೆ ಹಿಟ್ಟು, ಇನ್ನೊಂದು ಅದೆಲ್ಲ ಮತ್ತು ಮಷೀನು, ಅದು ಇದು ಪ್ರೊಸೆಸರ್ ಇರುತ್ತೆ, ಅದೇನೇನೋ ಹಾಕಿ ಬಂದಿರುತ್ತೆ. ಇದೇನಿಲ್ಲ, ಕಾಳು ತೊಗೊಂಬಂದು ಸುರಿದು ಡೈರೆಕ್ಟಾಗಿ ಮಾಡಿರೋದಲ್ವ. ಹಸಿ ಹೆಸರು ಕಾಳಿಂದ ಸೂಪರ್ ಆಗಿರುತ್ತೆ. ಆ ಥರ ಹೆಸರು ಕಾಯಿ ಸಿಕ್ಕಿದ್ರೆ ನೀವು ಕೂಡ
ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ, ಸಿಟಿಯಲ್ಲಿ ಸಿಗೋ ಸ್ವಲ್ಪ ಡೌಟು. ನಿಮಗೆ ಸಿಕ್ಕಿದ್ರೆ ಮಾಡಿ ನೋಡಿರಿ, ಎಷ್ಟು ಚೆನ್ನಾಗಾಗುತ್ತೆ. ಹಾಗೆ ಇದು ಬಜ್ಜಿ ಮಾಡೋದು ಇಷ್ಟು ತುಂಬ ಈಸಿ. ಅದು ಸುಲಿಯೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಇದು ಹೆಸರುಕಾಯಿ ಹೇಗೆ ಬರುತ್ತೆ, ಕಾಳು ಹೇಗೆ ಬರುತ್ತೆ ಅದು ಎಲ್ಲ ಸ್ವಲ್ಪ ಗೊತ್ತಿರಬೇಕು. ಆದಷ್ಟು ನಾವು ಹೇಳಬೇಕಾಗುತ್ತೆ. ಎಷ್ಟೋ ಮಕ್ಳು ನಿಜ ಗೊತ್ತಿರಲ್ಲ, ಇದೇನು ಕಾಳು, ಇದು ಹೇಗೆ ಬರುತ್ತೆ, ಇದು ಕಾಯಿ, ಇದನ್ನು ನನ್ನ ಮಕ್ಕಳೇ ಅಲಸಂದಿ ಕಾಯಿನ ಕಡಲೆಕಾಳ ಅಂತ ಕೇಳ್ತಾರೆ. ಹಾಗಾಗಿ ಗೊತ್ತಾಗಲ್ಲ, ನಾವು ಹೇಳ್ತಾ ಬರೋಣ. ಹೊಲಗಳಲ್ಲಿ ಸ್ವಲ್ಪ ತೋರಿಸಿ ಮಾಡಿ ಹೇಳಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಇಷ್ಟೇ ಇದು ಮಾಡೋದು, ತುಂಬ ಈಸಿಯಾಗಿದೆ. ಹೊಸ್ದಾಗಿ ಅನಿಸುತ್ತೆ ಮಾಡಿದರೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಅಥವಾ ನಾಷ್ಟಕ್ಕೆ ಯಾವುದಕ್ಕಾದ್ರೂ ನೀವು ತೊಗೋಬೋದು. ಇದ್ರ ಜೊತೆಗೆ ಒಂಚೂರು ಚಟ್ನಿ, ಕಾಯಿ ಚಟ್ನಿ ಇಲ್ಲ ಪುದೀನ ಚಟ್ನಿ, ಯಾವುದಾದ್ರೂ ಒಂದು ಚಟ್ನಿ ಮಾಡ್ಕೊಂಬಿಟ್ಟು ಈ ಬಿಸಿ ಬಿಸಿ ಅದು ಬಜ್ಜಿ ಮಾಡಿಕೊಂಡು ತಿಂತಾಯಿದ್ರೆ ಸೂಪರ್ ಸೂಪರ್ ಸೂಪರ್. ಹಾಗಾಗಿ ನೀವು ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ತೆ.